ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಿ? ಖುಷಿಯಾಗಿದ್ದೀರಲ್ವಾ? ಡಿ ಡಿ ಚಂದನಲ್ಲಿ ಬರ್ತಕ್ಕಂತಹ ತರಗತಿಗಳನ್ನು ಕೇಳ್ತಾ ಪ್ರಾಬಬ್ಲಿ ಹಲವಾರು ವಿಷಯಗಳನ್ನು ನೀವು ತುಂಬ ವಿಭಿನ್ನವಾಗಿ ಕಲಿತಾ ಇದ್ದೀರಿ. ನಿಮ್ಮ ಶಿಕ್ಷಕರ ಸಲಹೆಗಳು ಸಹ, ನಿಮ್ಮ ಪೋಷಕರ ಸಲಹೆಗಳು ಸಹ ನಿಮಗೆ ದಾರಿದೀಪ ಆಗ್ತಾ ಇದೆ ಮಕ್ಕಳೇ. ಹಾಗಾದರೆ ಇವತ್ತಿನ ಕಲಿಕಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ತ್ರಿಕೋನಮಿತಿಯ ಪ್ರಸ್ತಾವನೆಯ ಅಧ್ಯಾಯ 11ರ ಕೊನೆಯ ಭಾಗವನ್ನು ನಾವು ಚರ್ಚೆ ಮಾಡೋಣ. ಸರ್, ಏನು ಉಳಿದಿದೆ ಸರ್? ಎಲ್ಲ ವಿಷಯನ ತಿಳ್ಕೊಂಬಿಟ್ಟಿದ್ದೀರಿ ಅಂತೀರಾ? ನೋಡೋಣ ಯಾವ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಎಂಬುದನ್ನು ಮೊದಲು ನೋಡೋಣ. ನೋಡಿ, ಇಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಲ್ವ ನಾವು. ಅವಧಿ 1ರಿಂದ ಸ್ಟಾರ್ಟ್ ಮಾಡಿ ಅವಧಿ 5ರವರೆಗೂ ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಯೋಚನೆ ಮಾಡಿ, ಗಮನಿಸ್ತಾ ಹೋಗಿ ನೋಡೋಣ ಅಲ್ವಾ. ಮೊದಲನೇದು ತ್ರಿಕೋನಮಿತಿಯ ಅನುಪಾತಗಳ ಅಂಶಗಳನ್ನು ತಿಳ್ಕೊಂಡ್ವಿ. ಎರಡನೇದು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ತಿಳ್ಕೊಂಡ್ವಿ. ಮೂರನೇದರಲ್ಲಿಯೂ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ಮುಂದುವರಿಸಿದ್ವಿ. 4ನೇ ಅವಧಿಯಲ್ಲಿ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ತಿಳ್ಕೊಂಡ್ವಿ. ಹಿಂದಿನ ಅವಧಿಯಲ್ಲಿ ಪ್ರಮುಖವಾಗಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಇವತ್ತಿನ ಅವಧಿಯಲ್ಲಿ ಏನು ಮಾಡ್ತೀವಿ ಅಂದರೆ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಕೆಲವು ಸಮಸ್ಯೆಗಳನ್ನು ಬಿಡಿಸಿದ್ವಲ್ವ ಮಕ್ಕಳೇ. ಈಗ ನಾನು ನಿಮಗೆ ಕೆಲವು ಚಟುವಟಿಕೆಗಳನ್ನು ಕೊಡ್ತಾ ಹೋಗ್ತೀನಿ. ನೋಡೋಣ, ಫಾಸ್ಟಾಗಿ ಮಾಡ್ತಾ ಹೋಗ್ಬೇಕು. ಎಷ್ಟು ಕ್ವಿಕ್ಕಾಗಿರಬೇಕು ಅಂದರೆ, ನೀವು ಇವುಗಳನ್ನು ಬರಿಬೇಕು. ಬರ್ಕೊಂಡ್ಮೇಲೆ ಅವುಗಳಿಗೆ ಅನ್ವಯಿಸ್ತಕ್ಕಂತಹ ಬೆಲೆ ಏನಿದೆ ಅದನ್ನು ಬರಿತಾ ಹೋಗಿ. ಇಲ್ಲಿ ನಿಖರವಾಗಿ ಒಂದೇ ಬೆಲೆ ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ನಿಮಗೆ ಸಾಧ್ಯವಿರ್ತಕ್ಕಂತಹ ಬೆಲೆಗಳನ್ನು ಬರಿತಾ ಹೋಗಿ. ಬರಿತಾ ಇದ್ದೀರಾ ಮಕ್ಕಳೇ? ನೋಡಿ, ಇವುಗಳ ಬೆಲೆಗಳನ್ನು ನೀವು ಬರಿತಾ ಹೋಗಬೇಕು. ಬರ್ದಿದ್ದೀರಲ್ವಾ? ಯಾಕೆ ಸರ್ ಇದನ್ನು ಕೊಟ್ರಿ ಅಂತೀರಲ್ವಾ? ನೋಡೋಣ, ಇವುಗಳನ್ನು ಯಾವ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ ಅನ್ನೋದನ್ನು ಹಿಂದೆ ತಿಳ್ಕೊಂಡಿದ್ದೀವಲ್ವಾ. ವಿಶೇಷ ಷಡ್ಭುಜಾಕೃತಿ, ಅದಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಆಧಾರವಾಗಿಟ್ಕೊಂಡ್ಬಿಟ್ಟು ಇವುಗಳನ್ನು ಬೆಲೆನ ಬರಿತಾ ಹೋಗ್ತೀನಿ ನಾನು. ಇಲ್ಲೇ ನೀವು ಬರೆದಿರೋದು ಒಂದೇ ಹೌದು ಅಲ್ವ ಅಂತ ಚೆಕ್ ಮಾಡ್ತಾ ಹೋಗಿ. ಮೊದಲನೇ ಹಂತ, ವೆರಿ ನೈಸ್, ಟ್ಯಾನ್ ಬರಿತೀರಿ. ಟ್ಯಾನನ್ನು ಸೈನ್ ಬೈ ಕಾಸ್ ಬರೆದ್ರಿ. ಹಾಗಾದರೆ ಮೊದಲನೆಯ ಉತ್ತರ ಸಿಕ್ಬಿಡ್ತು ನಮಗೆ. ಇಲ್ಲೇ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್. ನೋಡಿ, ಬರೆಯೋದು ಹೇಗೆ? ಟ್ಯಾನ್ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್. ಮುಂದಿಂದು ಟ್ಯಾನಿನ ವೃತ್ಕ್ರಮ ಕಾಟ್ ಬರಿತೀವಿ. ಸಿಗಳೆಲ್ಲವೂ ಒಂದೇ ಕಡೆ ಇರಬೇಕು. ಕೊಸೆಕ್ಕನ್ನು ಇಲ್ಲಿ ಬರೆದೆ ನಾನು. ಮಕ್ಕಳೇ, ಎಲ್ಲ ತ್ರಿಕೋನಮಿತಿಗಳನ್ನು ಬರೆದು ಒಂದನ್ನು ಬಿಟ್ಟಿದ್ದೀವಿ. ಯಾವ್ದು ನೋಡಿ ಸರ್? ಸೀಕೆಂಟ್ ಥೀಟಾ ಬರೆದ್ಬಿಡಿ. ವೆರಿ ಗುಡ್. ಈಗ ಗಮನಿಸ್ತಾ ಹೋಗಿ. ನೋಡಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್. ಪ್ರಾಬಬ್ಲಿ ನೀವು ಟ್ಯಾನ್ ಬರೆದಿದ್ದೀರಾ ಮಕ್ಕಳೇ. ಈ ಬೆಲೆಗಳನ್ನು ಬರಿತಕ್ಕಂತಹ ಒಂದು ವಿಧಾನವನ್ನು ತಿಳ್ಕೊಳ್ಳಿ. ಇದನ್ನು ಗಮನ ಇಟ್ಟರೆ ಸುಲಭ. ನೋಡ್ತಾ ಹೋಗಿ, ಇಲ್ಲೊಂದು ಯಾರೋ ಮಾರ್ಕ್ ಹಾಕಿದ್ದೀನಿ. ಟ್ಯಾನ್ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್. ವೆರಿ ಗುಡ್. ಟ್ಯಾನ್ ಆದ ನಂತರ ನೆಕ್ಸ್ಟ್ ಏನಿದೆ ಸರ್? ಸೈನ್ ಇದೆ. ಹಾಗಾದ್ರೆ ಹೇಗೆ ಬರೀತೀರಿ? ಸೈನ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಬೈ ಕಾಟ್. ನೋಡ್ತಾ ಹೋಗಿ, ಮೊದಲನೇದಕ್ಕೆ ಉತ್ತರ ಟ್ಯಾನ್ ಬಂತು, ಎರಡನೇದಕ್ಕೆ ಉತ್ತರ ಸೈನ್ ಬಂತು, ಮೂರನೇದಕ್ಕೆ ಏನು ಬರುತ್ತೆ ನೋಡಿ ಸರ್? ಕಾಟ್ ಬೈ ಕೊಸೆಕ್ ಇದೆ ಅಂದರೆ ಹಿಂದಿಂದು, ದಟ್ ಈಸ್ ಕಾಸ್ ಥೀಟಾ ಬರಿತೀನಿ. ಕೊಸೆಕ್ ಬೈ ಸೀಕೆಂಟ್ ಇದೆ ಅಂದರೆ ಅದ್ರ ಹಿಂದಿಂದು, ದಟ್ ಈಸ್ ಕಾಟ್ ಥೀಟಾ ಬರಿತೀವಿ. ಹಾಗೇನೆ ಮಕ್ಕಳೇ, ಸೀಕೆಂಟ್ ಬೈ ಟ್ಯಾನ್ ಇದೆ. ಸೊ ಸೀಕೆಂಟ್ ಬೈ ಟ್ಯಾನ್, ಸೀಕೆಂಟ್ ಹಿಂದಿಂದ ಏನಿದೆನೋ ಅದನ್ನು ಇಲ್ಲಿ ಉತ್ತರವಾಗಿ ಬರಿತೀವಿ. ಕೊನೆಯದಾಗಿ ನೋಡ್ತಾ ಹೋಗಿ ಮಕ್ಕಳೇ, ಟ್ಯಾನ್ ಬೈ ಸೈನ್ ಅಂದರೆ ಟ್ಯಾನ್ ಹಿಂದಿಂದು ಏನಿದೆ? ಸೀಕೆಂಟ್. ಸರಿನಾ? ಅರ್ಥ ಆಯ್ತಾ? ಇನ್ನೊಂದು ಸಲ ನೋಡಿ, ತುಂಬ ಸುಲಭವಾಗಿ ಇದನ್ನು ಬರೆದ್ರೆ, ಟ್ಯಾನ್ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್, ಸೈನ್ ಈಸ್ ಈಕ್ವಲ್ ಟು ಕಾಸ್ ಬೈ ಕಾಟ್, ಕಾಸ್ ಈಸ್ ಈಕ್ವಲ್ ಟು ಕಾಟ್ ಬೈ ಕೊಸೆಕ್, ಕಾಟ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಬೈ ಸೀಕೆಂಟ್ ಥೀಟಾ, ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ ಬೈ ಟ್ಯಾನ್ ಥೀಟಾ ಅಂತ ಬರಿತಾ ಹೋಗ್ತೀವಿ.
ಇದನ್ನು ಆಧಾರವಾಗಿಟ್ಟುಕೊಂಡು ಒಂದು ಸುಲಭವಾಗಿರ್ತಕ್ಕಂಥ ಚಟುವಟಿಕೆ, ಅದನ್ನು ಹೇಗೆ ನೆನ್ಪಿಟ್ಕೋಬೇಕು ಎಂಬುದನ್ನು ತಿಳ್ಕೊಂಡ್ವಿ ಅಲ್ವಾ. ಹಾಗೇನೆ ಮುಂದುವರಿಯೋಣ. ಈ ಕೋಷ್ಟಕ ಗೊತ್ತಿತ್ತು, ಇದನ್ನು ನೆನಪು ಮಾಡ್ಕೊಳ್ತಾ ಹೋಗಿ ನೀವು. ಈ ಕೋಷ್ಟಕದಲ್ಲಿ ಬರ್ತಕ್ಕಂತಹ ಬೆಲೆಗಳು ತುಂಬ 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 ಇಂಪಾರ್ಟೆಂಟ್, ನಮಗೆ ಗೊತ್ತಿದೆ. ಮುಂದುವರಿಯೋಣ. ಅದೇ ರೀತಿ ನಾನು ವಿಶೇಷ ಷಡ್ಭುಜಾಕೃತಿಯನ್ನು ಬರೆದಿದ್ದೀನಿ. ಇಲ್ಲಿ ಸೈನ್ ಮತ್ತು ಕಾಸ್ ಥೀಟಾಗೆ ಅನ್ವಯಿಸುವ ಪೂರಕ ಕೋನಗಳ ಬೆಲೆಗಳನ್ನು ನೀವು ಬರಿತಾ ಇದ್ದೀರಿ, ನಾನು ಸಹಿತ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಟ್ಯಾನ್ ಮತ್ತು ಕಾಟ್ ಥೀಟಾಗಳ ಪೂರಕ ಕೋನವನ್ನು ಬರೀರಿ. ಸೀಕೆಂಟ್ ಮತ್ತು ಕೋಸೆಕ್ ಬರೀರಿ ನೋಡೋಣ. ಬರ್ದಿರೋದನ್ನು ಹೇಗೆ ನೆನ್ಪಿಟ್ಕೊಳ್ತೀವಿ ನೋಡಿ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಥೀಟಾ. ಇದಕ್ಕೆ ಹೇಗೆ ಬರೀತೀರಿ? ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಕಾಟ್ 90 ಮೈನಸ್ ಥೀಟಾ. ಕರೆಕ್ಟಾ? ಸೀಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಹೇಗೆ ಬರೀತೀರಿ? ವೆರಿ ಗುಡ್. ಕೋಸೆಕ್ ಥೀಟಾನ ಯಾವ ರೀತಿ ಬರಿತೀವಿ ನಾವಿಲ್ಲಿ? ಕೋಸೆಕ್ 90 ಮೈನಸ್ ಥೀಟಾ. ಈ ಮೂರು ಅಂಶ ಗೊತ್ತಾಯ್ತಾ? ಸಪೋಸ್ ಈ ಆರೋ ಮಾರ್ಕನ್ನು ಉಲ್ಟಾ ಮಾಡೋಣ. ಉಲ್ಟಾ ಮಾಡಿದ್ರೆ ಏನು ಬರುತ್ತೆ ನೋಡಿ. ವೆರಿ ಗುಡ್ ಅಲ್ವಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಮೈನಸ್ 90. ಕಾಟ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ 90 ಮೈನಸ್ ಥೀಟಾ. ಹಾಗೇನೆ ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ 90 ಮೈನಸ್ ಥೀಟಾ ಅಂತ ಬರೆದಿದ್ದೀವಿ. ಅರ್ಥ ಮಾಡ್ಕೊಳ್ಳಿ. ವಿಶೇಷ ಷಡ್ಭುಜಾಕೃತಿಯ ಸಹಾಯದಿಂದ ಹಿಂದೆ ನಾವು ಕೆಲವು ಅಂಶಗಳ ಬೆಲೆನ ಕಂಡುಹಿಡ್ಕೊಳ್ಳೋದು ನೋಡಿದ್ವಿ. ಇಲ್ಲಿ ಪೂರಕ ಕೋನಗಳ ಸಂಬಂಧವನ್ನು ಸುಲಭವಾಗಿ ಯಾವ ರೀತಿಯಾಗಿ ಬರಿತೀವಿ ಎಂಬುದನ್ನು ತಿಳ್ಕೊಂಡ್ವಿ ಅಲ್ವಾ. ಈಗ ಮುಂದುವರೆದು ಇನ್ನೊಂದು ಅಂಶ ನೋಡಿ ಮಕ್ಕಳೇ. ಮುಂದಿನ ಚಟುವಟಿಕೆನ ಮಾಡಿ ಇವುಗಳ ಗುಣಲಬ್ಧಗಳನ್ನು ನೀವುಗಳು ಬರಿತಾ ಹೋಗಬೇಕು. ಬರ್ಕೊಂಡಿದ್ದೀರಾ? ಯೋಚನೆ ಮಾಡ್ತಾ ಇದ್ದೀರಾ? ಭಾಳ ಸುಲಭ ಮಕ್ಕಳೇ, ಏನೂ ಇಲ್ಲ. ಪೈಥಾಗೋರಸನ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ನೆನಪು ಮಾಡ್ಕೊಂಡು ಬರಿತಾ ಹೋಗಿ. ಮೊದಲೇದ್ದು ನೋಡಿ ಉತ್ತರ ಏನು ಬಂತು? ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ ಮಕ್ಕಳೇ? ಯಾಕೆ ಗೊತ್ತಿದೆ ನಿಮಗೆ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ 1 ಪ್ಲಸ್ ಸೈನ್ ಇಂಟು 1 ಮೈನಸ್ ಕಾಸ್ 1 ಮೈನಸ್ ಸೈನ್, ಅದರ ಬೆಲೆ ಕಾಸ್ ಸ್ಕ್ವೇರ್ ಆಯಿತು. ಇದು ಆದಮೇಲೆ ಇದಕ್ಕೆ ಬರೋಣ. ಯಾಕೆ? ಇವು ಎರಡು ಒಂದೇ ಥರ ಇದೆ. ಇದ್ರ ಬೆಲೆ ಏನು ಸರ್? ಇದು ಕಾಸ್ ಸ್ಕ್ವೇರ್ ಥೀಟಾ ಆದರೆ ಇದು ಸೈನ್ ಸ್ಕ್ವೇರ್ ಥೀಟಾ. ಈಗ ಇದ್ರ ಬೆಲೆ ನೋಡಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೆಲೆ ಎಷ್ಟು? 1. ಹಾಗೆ ಇದ್ರ ಬೆಲೆ ಸರ್ ಅದು ಸಹ ಒಂದೇ. ಹಾಗಾದರೆ ಇವುಗಳ ಸಹಾಯದಿಂದ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬರಿತೀವಿ ಎಂಬುದನ್ನು ತಿಳ್ಕೊಂಡ್ವಿ ಅಲ್ವಾ. ಮಾಡಿದಿರಲ್ಲ ಮಕ್ಕಳೇ, ಅಭಿನಂದನೆಗಳು. ಇವತ್ತಿನ ಅವಧಿಯಲ್ಲಿ ಹಿಂದೆ ಏನು ಮಾಡಿದ್ದೀವೋ ಅದರ ಮುಂದುವರಿದ ಭಾಗ ಅಂದರೆ ಸಮಸ್ಯೆಗಳಿಗೆ ಹೆಚ್ಚು ಗಮನ ಹರಿಸೋಣ ನಾವು. ಅಂದರೆ ನಿತ್ಯ ಸಮೀಕರಣಗಳನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ನಾವು. ಹಾಗಾದರೆ ಬಿಡಿಸ್ಬೇಕಾದ್ರೆ ಹಾಗೇ ನಮಗೇನು ಗೊತ್ತಿರಬೇಕು ಅಂದರೆ ಈ ಅಂಶಗಳು ಗೊತ್ತಿರಬೇಕು ನೋಡಿ. ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳಿಗೆ ಅನ್ವಯಿಸುವ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ಮೊದಲನೇದು LHS ಅನ್ನು ತಗೊಂಡು ಈ ಕೆಲವು ಹಂತಗಳನ್ನು ಉಪಯೋಗಿಸಿಕೊಂಡು ಕೊನೆಗೆ RHS ಬರುತ್ತೆ. ಇನ್ನು ಕೆಲವು ಸಮಸ್ಯೆಯಲ್ಲಿ RHS ಅನ್ನು ಬಳಸ್ತೀವಿ, ಬೇರೆ ಬೇರೆ ಸೂತ್ರಗಳನ್ನು ಅಳವಡಿಸಿ ಕೊನೆಗೆ LHS ಬರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ LHS ಅನ್ನೇ ಸಪ್ರೇಟ್ ತೊಗೊಳ್ತೀವಿ, RHS ಅನ್ನೇ ಸಪ್ರೇಟ್ ತೊಗೊಳ್ತೀವಿ. ಈ ಮೂರು ಕ್ರಮಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸೈನ್ ಮತ್ತು ಕಾಸ್ ರೂಪದಲ್ಲಿ ಇಲ್ಲ ಅಂದರೆ ಬದಲಾವಣೆ ಮಾಡ್ತೀವಿ. ಇದು ಎಲ್ಲ ಸಮಸ್ಯೆಗಳಲ್ಲ, ಸಾಮಾನ್ಯವಾಗಿ ಭಿನ್ನರಾಶಿಯ ರೂಪದಲ್ಲಿದ್ದರೆ ಲಸ ತೆಗೆದುಕೊಳ್ತೀವಿ. ತ್ರಿಕೋನ ಮಿತಿಗೆ ಅನ್ವಯಿಸ್ತಕ್ಕಂಥ ಅನುಪಾತಗಳಿರ್ಬೋದು, ನಿತ್ಯ ಸಮೀಕರಣಗಳಿರ್ಬೋದು, ಅವುಗಳನ್ನು ಅಳವಡಿಸ್ತೀವಿ ನಾವು. ಅವುಗಳ ಜೊತೆಗೆ ನಮಗೆ ಬೀಜಗಣಿತದ ನಿತ್ಯ ಸಮೀಕರಣಗಳು ಸಹ ಗೊತ್ತಿರಬೇಕು. ಕೊನೆಗೆ ಸಂಕ್ಷೇಪಿಸ್ತೀವಿ, ನಮಗೆ ಆ ಸಮಸ್ಯೆಗೆ ಉತ್ತರ ಸುಲಭವಾಗಿ ದೊರಕತ್ತೆ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ? ಇಲ್ಲೊಂದು ಸಮಸ್ಯೆ ಇದೆ ನೋಡ್ಕೊಳ್ಳಿ, ಬರ್ಕೊಳ್ಳಿ ಮಕ್ಕಳೇ. ಇಲ್ಲಿ ಕೇವಲ ಸಮಸ್ಯೆಗಳ ಬಗ್ಗೆನೇ ನಾವು ಹೆಚ್ಚು ಫೋಕಸ್ ಮಾಡ್ತೀವಿ. ಹೇಗೆ ಮಾಡೋದು?
ಸರ್ ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ತೆಗೆದುಕೊಂಡ್ಮೇಲೆ ಎರಡು ಭಿನ್ನ ರಾಶಿಗಳಿವೆ, ಲಸಾವನ್ನು ತೆಗೆದುಕೊಳ್ಳೋಣ. ಇದು ಮತ್ತು ಇದುಗಳ ಗುಣಲಬ್ಧ ಲಸ ಆಯಿತು. ಅಂಶ ನೋಡಿ ಕಾಸೆ ಇಂಟು ಕಾಸೆ ಇಲ್ಲಿ ಬರಿತೀನಿ, ಮಧ್ಯ ಪ್ಲಸ್ ಇದೆ. ಇದು ಮತ್ತು ಇದನ್ನು ಗುಣಿಸ್ತೀವಿ ನಾವು. ಲಸವನ್ನು ತೆಗೆದುಕೊಳ್ತಕ್ಕಂಥ ಕ್ರಮ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೆಕ್ಸ್ಟ್ ಅಂತ ಗಮನಿಸಿ, ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವಾಡೆ, 1 + sin a ಇಂಟು 1 + sin a ಒಂದೇ ಆಗಿರೋದ್ರಿಂದ ಹೋಲ್ ಸ್ಕ್ವಾಡ್ ಬರ್ತೀನಿ. ಛೇದವನ್ನು ಹಾಗೆ ಬರೆದಿದ್ದೀವಿ. ಸರಿನಾ ಮಕ್ಕಳೇ? ಮುಂದೆ ಏನು ಮಾಡ್ತೀರಿ? ಯೋಚನೆ ಮಾಡ್ತಾ ಹೋಗಬೇಕು. ಇಲ್ಲಿಂದ ಮುಂದೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಸುಲಭವಾಗಿ ಸಾಮಾನ್ಯವಾಗಿ ಏನು ಬರುತ್ತೆ ಅಂದರೆ ಸರ್ 1 + sin a ಹೋಲ್ ಸ್ಕ್ವಾಡ್ ಇದೆ, ಸೂತ್ರವನ್ನು ಹಾಕಿ ವಿಸ್ತರಿಸೋಣ ಅಲ್ವಾ. ದಟ್ ಈಸ್ a² + b² + 2ab ಹಾಕೋಣ. ಏನು ಬಂತು ನೋಡಿ, ಇದು ಹಾಗೇ ಇದೆ, ಛೇದ ಹಾಗೇ ಇದೆ. 1 + sin a ಹೋಲ್ ಸ್ಕ್ವಾಡನ್ನು 1² + sin² + 2 sin a ಬರೆದಿದ್ದೀವಿ ಅಲ್ವಾ. ಹಾಗಾದರೆ ನೆಕ್ಸ್ಟ್ ಏನು ಯೋಚನೆ ಮಾಡ್ತಾ ಇದ್ದೀರಿ? ಸರ್ sin² a + cos² ಇದೆ, ಒಂದು ಗುಂಪು ಮಾಡಿ. ಏನಾಯ್ತದು? sin² a + cos² a ಪ್ಲಸ್ ಉಳಿದಿದ್ದು ಹಾಗೆ ಬರೆದಿದ್ದೀವಿ. ಹಾಗಾದರೆ ಇದ್ರ ಬೆಲೆ ಎಷ್ಟು ಬಂತು? ಸರ್ ಇವು ಎರಡನ್ನು ಕೂಡಿದರೆ ನಮಗೆ 1 ಬಂತು ನೋಡಿ. sin² a + cos² a 1, ಉಳಿದ ಅಂಶಗಳನ್ನು ಹಾಗೆ ಬರೆದಿದ್ದೀವಿ. ಹಾಗಾದರೆ ವಾಟ್ ಈಸ್ 1 + 1? ನೋಡಿ 1 + 1 2 sin a ಹಾಗೆ ಬರಿತೀನಿ, ಛೇದವನ್ನು ಹಾಗೆ ಬರೆದಿದ್ದೀವಿ. ಅಂಶದಲ್ಲಿ ಏನು ಸಾಮಾನ್ಯ ಇದೆ? ಸರ್ 2 ಸಾಮಾನ್ಯ ಇದೆ. ಇದು ಮತ್ತು ಇದು ಒಂದೇ ಆಗಿರೋದ್ರಿಂದ ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು? 2/cos a. 1/cos a ನ ಬೆಲೆ ಏನು? secant a. therefore 2 ಇದೆ, therefore 2 secant a ಆಯಿತು. ಇದೇ ಏನು ನೋಡಿ, ನಮ್ಮ ಬಲಬದಿ ಆಯಿತು. ಸುಲಭ ಇದೆ ಅಲ್ವಾ? ಹೇಗೆ ಪ್ರಾರಂಭಿಸಿದ್ವಿ? ಕೊಟ್ಟಿರೋ ಸಮಸ್ಯೆ ಬರ್ಕೊಂಡ್ವಿ, ಎಡಬದಿನ ತೆಗೆದುಕೊಂಡ್ವಿ, ಲಸವನ್ನು ತೆಗೆದುಕೊಂಡ್ವಿ, a + b ಹೋಲ್ ಸ್ಕ್ವಾಡ್ ಸೂತ್ರವನ್ನು ಅಳವಡಿಸಿದ್ವಿ. ಆದ ನಂತರ sin² a + cos² a ಬೆಲೆ 1 ಆಯಿತು. ಸುಲಭವಾಗಿ ಸಂಕ್ಷೇಪಿಸಿದರೆ ನಮಗೆ ಉತ್ತರ ಬಂತು. ಎಷ್ಟು ಸುಲಭ ಇದೆಯಲ್ಲ ಮಕ್ಕಳೇ. ಈ ಥರದ ಸಮಸ್ಯೆನ ನಾವು ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಮುಂದಿನ ಸಮಸ್ಯೆ ನೋಡೋಣವಾ? ಇಲ್ಲೊಂದು ವಿಭಿನ್ನವಾದ ಸಮಸ್ಯೆ ಇದೆ ನೋಡಿ. ಏನಿದೆ? 3 ಅಂಶಗಳು ಸಮ ಅಂತ ತೋರಿಸ್ಬೇಕು ನಾವಿಲ್ಲಿ. 1 + tan² a / 1 + cot² a ಈಸ್ ಈಕ್ವಲ್ ಟು 1 - tan a / 1 - cot a ಹೋಲ್ ಸ್ಕ್ವಾಡ್ ಈಸ್ ಈಕ್ವಲ್ ಟು tan² a ಅಂತ ತೋರಿಸ್ಬೇಕು. ಏನು ಮಾಡೋಣ ಅಂದರೆ, ಇಲ್ಲಿ ಮೊದಲನೇದಾಗಿ ನಾವು ಮೊದಲನೇ ಅಂಶವನ್ನು ತೆಗೆದುಕೊಳ್ಳೋಣ. ಇದಕ್ಕೆ ಸೂತ್ರವನ್ನು ಹಾಕಿದ್ದೀವಿ ನಾವು. secant² a / cosec² a ಬಂತು. ಇದನ್ನು ನಾವು 1/cos² a, ಇದನ್ನು ನಾವು 1/sin² a ಬರ್ತೀವಿ. ಇಲ್ಲಿ ನಾವು ಛೇದದ ವೃತ್ಕ್ರಮವನ್ನು ಬರೆದ್ರೆ ನಮಗೇನು ಬಂತು? ಇಲ್ಲಿ 1/cos² a ಇಂಟು sin² a / 1. ಸೊ ಗುಣಾಕಾರ ಮಾಡಿದರೆ sin² a / cos² a ಅದ್ರ ಬೆಲೆ ಏನು ಬಂತು ನೋಡಿ ಮಕ್ಕಳೇ? tan² a ಬಂತು. ಇದು 1 ಅಂತ ಬರೆದಿದ್ದೀನಿ ನಾನು. ಅಂದರೆ ಇದರ ಬೆಲೆ tan² a ಅಂತ ನಿರೂಪಿಸಿದ್ವಿ. ಈಗ ಎರಡನೇ ಅಂಶನ ತೆಗೆದುಕೊಳ್ಳೋಣ. ಎರಡನೇ ಅಂಶನ ತೆಗೆದುಕೊಳ್ಳಿ ನೋಡೋಣ. 1 - tan a / 1 - cot a ಹೋಲ್ ಸ್ಕ್ವಾಡ್. ಏನು ಮಾಡೋಣ ಇಲ್ಲಿ? ಸೊ ಗೊತ್ತಿದೆ ನಮಗೆ, ಟ್ಯಾನ್ ಮತ್ತು ಕಾಟನ್ನು ಸೈನ್ ರೂಪದಲ್ಲಿ ಬರಿತಾ ಇದ್ದೀವಿ. ಈ ಸೂತ್ರ ಗೊತ್ತಿದೆ ನಮಗೆ, ಸರಿನಾ? ತ್ರಿಕೋನಮಿತಿಯ ವೃತ್ಕ್ರಮಗಳ ನಿತ್ಯ ಸಮೀಕರಣವನ್ನು ಅಳವಡಿಸ್ತಾ ಇದ್ದೀವಿ ನಾವು ಇಲ್ಲಿ ಅಲ್ವಾ. ಇದ್ರ ನೆಕ್ಸ್ಟ್ ಏನು ಮಾಡಿ, ಸಾರಿ, ತ್ರಿಕೋನಮಿತಿ ಮಕ್ಕಳೇ, ಇಲ್ಲಿ ಟ್ಯಾನ್ ಮತ್ತು ಕಾಟನ್ನು sin/cos ಫಾರ್ಮಲ್ಲಿ ಬರೆದಿದ್ವಿ ನಾವು. ಬರೆದ ಮೇಲೆ ಏನು ಮಾಡ್ತೀರಿ? ಅಂಶವನ್ನು ಲಸ ತೆಗೆದುಕೊಳ್ಳಿ, ಛೇದವಲ್ಲಿಯೂ ಲಸ ತೆಗೆದುಕೊಳ್ಳಿ. ಇದು ಆದಮೇಲೆ ನೆಕ್ಸ್ಟ್ ಅಂತಾನ ಗಮನಿಸ್ತಾ ಹೋಗಿ ಏನಾಗ್ತಾ ಇದೆ ಇಲ್ಲಿ ಅಂದರೆ, ಅಂಶ ಹಾಗೆ ಬರೆದಿದ್ವಿ, ಛೇದದ ವೃತ್ಕ್ರಮ ಹೋಲ್ ಸ್ಕ್ವಾಡ್ ಹಾಗೆ ಇದೆ. ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಇಲ್ಲಿ ನೋಡಿ cos a - sin a, sin a - cos a ಇದೆ. ಹಾಗಾದರೆ ಎರಡೂ ಪದಗಳು ಒಂದೇನಾ ಇವು? ಅಲ್ಲ, ಚಿಹ್ನೆಗಳು ಬೇರೆ ಬೇರೆ ಇವೆ. ಹಾಗಾದರೆ ನೇರವಾಗಿ ಕ್ಯಾನ್ಸಲ್ ಮಾಡಬೇಕಾ ನಾವು? ಇಲ್ಲ. ಇದು ಹೇಗೆ ಅಂದರೆ 2, ಇದು -2 ಇದ್ದ ಹಾಗೆ. ಹಾಗೆ ಏನು ಮಾಡೋಣ ಅಂದರೆ, ನೆಕ್ಸ್ಟ್ ನಾವಿಲ್ಲಿ ಇದರಲ್ಲಿ ಮೈನಸನ್ನು ಕಾಮನ್ ತೆಗೆದ್ರೆ ನೋಡಿ sin a - cos a ಆಯಿತು. ಈಗ ಇವು ಎರಡು ಒಂದೇ ಆಯಿತು, ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ನಮ್ಗೆ ಉತ್ತರ ಏನು ಬಂತು? -sin/cos ಆಯಿತು. -² ಅಂದರೆ ಪ್ಲಸ್ಸು, sin/cos ಅಂದರೆ ಟ್ಯಾನು, ದೇರ್ಫೋರ್ tan² ಬಂತು. ಹಾಗಾದರೆ 1 ಮತ್ತು 2ರಿಂದ ಏನಾಯಿತು?
3 ಅಂಶಗಳು ಸಮ ಅಂತ ಬಂದು. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಈ ಅವಧಿಯಲ್ಲಿ ನಾವು ಸಮಸ್ಯೆಗಳನ್ನೇ ಬಿಡಿಸ್ತಾ ಇರೋದ್ರಿಂದ ನಾನು ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ತೀನಿ. ಇಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ವಿಧಾನದ ಬಗ್ಗೆ ನೀವು ಹೆಚ್ಚು ಗಮನ ಹರಿಸ್ಬೇಕು. ಏನು ಮಾಡ್ತೀರಿ ಸರ್? ಫಸ್ಟ್ LHS ತೊಗೊಂಡಿದ್ದೀರಾ? ಎರಡನೇದೇನು, ಎಲ್ಲ ಸೈನ್ ರೂಪದಲ್ಲೇ ಇದೆ, ಹೀಗಾಗಿ ಬದಲಾವಣೆ ಮಾಡೋದು ಬೇಡ. ನೋಡಿ, ರೂಟ್ ಇರೋದ್ರಿಂದ ನಾವೇನು ಮಾಡೋಣ ಅಂದರೆ, ಹಿಂದೆ ನಾವು ತಿಳ್ಕೊಂಡಿದ್ದೀವಿ ಛೇದವನ್ನು ಅಕರ್ಣೀಕರಿಸೋ ವಿಧಾನವನ್ನು ಅನುಸರಿಸ್ತೀವಿ ನಾವು. ಅಂದರೆ ಛೇದದಲ್ಲಿ ಇರ್ತಕ್ಕಂಥ 1 - ಸೈನೆ ಅದರ ಮಧ್ಯದ ಚಿಹ್ನೆಯನ್ನು ಬದಲಾಯಿಸಿ ಅಂಶ ಮತ್ತು ಛೇದಕ್ಕೆ ಗುಣಿಸ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ರೂಟ್ ಅಂತ ಇದ್ದು ಈ ರೀತಿಯ ಸಮಸ್ಯೆ ಕೊಟ್ಟಿದ್ದರೆ ಛೇದವನ್ನು ಅಕರ್ಣೀಕರಿಸುವ ವಿಧಾನವನ್ನು ಅನುಸರಿಸೋಣ. ಹಾಗಾದರೆ ಅಂಶ ಮತ್ತು ಅಂಶ ಒಂದೇ ಇದೆ, ಹೋಲ್ ಸ್ಕ್ವಾಡ್ ಆಯಿತು. ಛೇದದಲ್ಲಿ ಸಾಮಾನ್ಯವಾಗಿ ನಾವು A² - B² ಸೂತ್ರವನ್ನೇ ಅನುಸರಿಸ್ತೀವಿ. ಸೊ 1 - sin² ಬಂತು. 1 - sin² ಬೆಲೆ ಏನು ಸರ್? cos² ಅಲ್ವಾ? ಇದನ್ನು ಹೇಗೆ ಬರಿಬೋದು ನಾವು? ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, 1 + sin A cos A ಆಯಿತು. ಒಂದು ಹಂತವನ್ನು ನಾನು ಇಲ್ಲಿ ನೇರವಾಗಿ ಬರೆದಿದ್ದೀನಿ. ಇದರ ನೆಕ್ಸ್ಟ್ ಇಲ್ಲಿದೆ ಸುಲಭ, 1 cos A + sin A cos A. 1 cos A ನ ಅರ್ಥ ಏನು ಸರ್? ಸೀಕೆಂಟ್ ಎ ಬಂದ್ಬಿಡ್ತು ನಮಗೆ ಉತ್ತರ. sin cos tan A, ದೇರ್ಫೋರ್ ನಮಗೆ RHS ಬಂತು. ಸುಲಭ ಇಲ್ವಾ ಮಕ್ಕಳೇ? ಇದೇ ಸಮಸ್ಯೆನ ನೀವೇನು ಮಾಡ್ಬೇಕಂದ್ರೆ, ಸೈನ್ ಜಾಗದಲ್ಲಿ ಕಾಸ್ ಹಾಕ್ಕೊಳ್ಳಿ. ಇದೇ ರೀತಿ ಮಾಡ್ತಾ ಹೋಗಿ ಉತ್ತರ ಏನು ಬರುತ್ತೋ ಅದನ್ನ ಇಲ್ಲಿ ಬರ್ಕೊಳ್ಳಿ. ಸೈನ್ ಜಾಗದಲ್ಲಿ ಟ್ಯಾನ್ ಹಾಕ್ಕೊಳ್ಳಿ. ಸೈನ್ ಜಾಗದಲ್ಲಿ ಬೇರೆ ಬೇರೆ ತ್ರಿಕೋನ ಮಿತಿಗಳನ್ನು ಹಾಕ್ಕೊಳ್ಳಿ. ನಿಮಗೆ ಈ ರೀತಿ ಮಾಡ್ತಕ್ಕಂತಹ ವಿಧಾನ ತುಂಬ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡತ್ತೆ. ಆಗ್ಬೋದಾ ಮಕ್ಕಳೇ? ಮಾಡ್ತೀರಾ ಮಕ್ಕಳೇ? ಇನ್ನೊಂದು ಸಮಸ್ಯೆ ತಗೊಳ್ಳೋಣವಾ? ನೋಡ್ತಾ ಹೋಗಿ ಸಾಧಿಸಿ ಅಂತ ಇಲ್ಲಿ ಒಂದು ಸಮಸ್ಯೆ ಇದೆ. ಪ್ರಾಬಬ್ಲಿ ಈ ಸಮಸ್ಯೆನ ನೋಡ್ತಾ ಇದ್ದರೆ ಅನಿಸುತ್ತೆ ಇಷ್ಟು ದೊಡ್ಡ ಸಮಸ್ಯೆನ ಹೇಗೆ ಸರ್ ಬಿಡಿಸೋದು ಅಂತ. ಭಾಳ ಸುಲಭ ಮಕ್ಕಳೇ, ಯೋಚನೆಯೇ ಮಾಡಬೇಡಿ. ನಮಗೇನು ತ್ರಿಕೋನಮಿತಿಯ ಅಂಶಗಳಿದ್ವೋ ಅವುಗಳನ್ನು ನೀವು ನೆನಪಿಟ್ಕೊಂಡಿದ್ರೆ ಬಿಡಿಸೋದು ಸುಲಭ. ಸ್ಟಾರ್ಟ್ ಮಾಡೋಣ. ರೈಟ್, ಈ ಸಮಸ್ಯೆಗೆ ನಾವು ಎಡಬದಿಯನ್ನು ತೆಗೆದುಕೊಳ್ಳೋಣ. ನೋಡಿ, tan³ A 1 + tan² A + cot³ A 1 + cot² A. ಇಲ್ಲಿ ತುಂಬ ಮಕ್ಕಳು tan² A tan³ A ಕ್ಯಾನ್ಸಲ್ ಮಾಡಿ ಮೇಲೆ tan A ಬರೀತಾರೆ. ಬರೀಬಾರ್ದು, ಗೊತ್ತಿದೆ ನಮಗೆ. ಬಿಕಾಸ್ ಛೇದದಲ್ಲಿ tan² A ಜೊತೆಗೆ ಒಂದಿದೆ, ಹಾಗಾಗಿ ಕ್ಯಾನ್ಸಲನ್ನು ನಾವು ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಿ? ಹೇಗೆ ಬಂತು? ವೆರಿ ನೈಸ್ ಸರ್. 1 + tan² A ಗೆ ಸೂತ್ರ, 1 + cot² A ಗೆ ಸೂತ್ರ, ಉಳಿದಿದ್ದನ್ನು ಹಾಗೆ ಬರ್ತಿದ್ದೀವಿ. ಓಹ್, ಛೇದ ತುಂಬ ಸುಲಭವಾಗಿ ಸಂಕ್ಷೇಪಿಸಿದ್ವಿ ನಾವು. ನೆಕ್ಸ್ಟು ನಮಗೆ ಗೊತ್ತಿರೋ ಹಾಗೆ ಸರ್ sin cos ಬರೆಯೋಣ. tan³ A ನ sin³ A cos³ A, sec⁻³ A ನ 1 sec² ಹಾಗೆ ಬರ್ತಿದ್ವಿ ನಾವು. ಸೊ ಟ್ಯಾನಿಗೆ ಮಾತ್ರ ಬದಲಾಯಿಸಿ ಸೀಕೆಂಟ್ ಹಾಗೆ ಬರೆದಿದ್ದೀವಿ. ಗಮನಿಸ್ತಾ ಹೋಗಿ, ಯಾಕೆ ಅಂದರೆ ನಮಗೆ ಮುಂದಿನ ಹಂತ ಸುಲಭ ಆಗಲಿ ಅಂತ. ಹಾಗೆಯೇ ಇನ್ನೊಂದು ಪದದಲ್ಲಿಯೂ cot³ A ಅನ್ನು ಹಾಗೇ ಬರೆದಿದ್ದೀವಿ. ಮಿಸ್ cos³ A sin³ A ಬರೆದು 1 cosec² A ಮಾತ್ರ ಹಾಗೆ ಬರೆದಿದ್ದೀವಿ ಅಲ್ವಾ? ನೆಕ್ಸ್ಟ್ ಅಂತ ನೋಡಿ, ಅಯ್ಯೋ ಎಷ್ಟು ಸಿಂಪಲ್ ಆಯ್ತು ನೋಡಿ. ಇದು 1 sec² A ಎಂಬುದು cos² ಆಯಿತು, 1 cosec² A ಎಂಬುದು sin² ಆಯಿತು. ಈಗ cos² ಕ್ಯಾನ್ಸಲ್ ಆಗಿ sin³ A cos A ಉಳಿತು. ಈ ಬದಿಯಲ್ಲಿ cos³ A sin A ಉಳಿತು. ನೆಕ್ಸ್ಟ್ ಏನು ಮಾಡ್ತೀರಿ? LCM ತಗೊಂಡ್ರೆ sin A × cos A, ಅಂಶದಲ್ಲಿ sin⁴A + cos⁴A ಆಯಿತು. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿವರೆಗೂ ತುಂಬ ಸುಲಭವಾಗಿ ಹಂತಗಳು ಬಂದವಲ್ವಾ? ಇದರ ನಂತರದ ಹಂತನ ನೋಡಿ, ಹೇಗೆ ಮಾಡೋದಪ್ಪ ಇದನ್ನು ಅಂತಿದ್ದೀರಲ್ವಾ? ಭಾಳ ಸಿಂಪಲ್ ನೋಡ್ರಿ. sin² A ಹೋಲ್ ಸ್ಕ್ವಾಡ್ + cos² A ಹೋಲ್ ಸ್ಕ್ವಾಡ್ ಬರೆಯೋಣ. ಬರೆದಿದ್ದಾದ ಮೇಲೆ ಇಲ್ಲಿ ನಾವು ಯಾವುದೇ ನಿತ್ಯ ಸಮೀಕರಣನ ಬಳಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಇದಕ್ಕೆ ನಾನೇನು ಬರಿತೀನಿ ಅಂದರೆ, ಹಿಂದೆ ತಿಳ್ಕೊಂಡಿದ್ದೀನಿ ನೋಡಿ, A
ಟು ದಿ ಪವರ್ ಆಫ್ 4 ಪ್ಲಸ್ ಬಿ ಟು ದಿ ಪವರ್ ಆಫ್ 4 ಬೇರೆ ಬೇರೆ ರೀತಿಯಲ್ಲಿ ಬರೀಬೇಕಾದ್ರೆ ಹೇಗೆ ಬರ್ತೀವಿ ಅಂದರೆ ಎ ಸ್ಕ್ವಾಡ್ ಪ್ಲಸ್ ಬಿ ಸ್ಕ್ವಾಡ್ ಹೋಲ್ ಸ್ಕ್ವಾಡ್ ಮೈನಸ್ 2 ಎ ಸ್ಕ್ವಾಡ್ ಬಿ ಸ್ಕ್ವಾಡ್. ಅಂದರೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಾಡ್ ಮೈನಸ್ 2 ಎ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವಾಡ್ ಪ್ಲಸ್ ಬಿ ಸ್ಕ್ವಾಡ್. ಆ ಸೂತ್ರವನ್ನು ಅಳವಡಿಸ್ತೀವಿ. ಅಂದರೆ ಸೈನ್ ಸ್ಕ್ವಾಡ್ ಎ ಪ್ಲಸ್ ಕಾಸ್ ಸ್ಕ್ವಾಡ್ ಎ ಹೋಲ್ ಸ್ಕ್ವಾಡನ್ನು ವಿಸ್ತರಿಸಿದರೆ ಪ್ಲಸ್ 2 ಸೈನ್ ಸ್ಕ್ವಾಡ್ ಎ ಕಾಸ್ ಸ್ಕ್ವಾಡ್ ಎ ಬರುತ್ತೆ. ನಾನಿಲ್ಲಿ ಮೈನಸನ್ನು ಸೇರಿಸಿ ಕ್ಯಾನ್ಸಲ್ ಆದರೆ ನನಗೆ ಅಂಶ ಹಾಗೆ ಉಳಿಯುತ್ತೆ. ಹಾಗಾದರೆ ಇದ್ರ ಬೆಲೆ ಎಷ್ಟಿದೆ ಸರ್? 1. ದೇರ್ಫೋರ್ 1 ಸ್ಕ್ವಾಡ್ ಉಳಿದಿದ್ದು ಹಾಗೆ ಬರೋದು. ಕರೆಕ್ಟಾ ಮಕ್ಕಳೇ? ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡೋದು? ಅಯ್ಯೋ 1 ಬೈ ಛೇದ, ಇದು ಬೈ ಛೇದ ಬರೆಯೋಣ. ಹಾಗಾದರೆ 1 ಬೈ ಛೇದವನ್ನು ತ್ರಿಕೋನಮಿತಿಯ ವೃತ್ಕ್ರಮಗಳನ್ನು ಹಾಕಿದ್ದೀವಿ. ಕೊಸೆಕ್ ಬಂತು, ಸೀಕೆಂಡ್ ಬಂತು, -2 ಹಾಗೆ 1 ಸೈನ್ ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್ ಆಯಿತು, 2 ಸೈನ್ ಎ ಇಂಟು ಕಾಸ್ ಎ ಬಂತ ಮಕ್ಕಳೇ? ನಾವು ಏನು ಉತ್ತರ ಪಡ್ಕೋಬೇಕಾಗಿತ್ತೋ ಆ ಉತ್ತರ ಬಂದಿದೆ ಅಲ್ವಾ? ದೇರ್ಫೋರ್ ನಮಗೆ RHS ಬಂತು. ಈಗ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಈ ಸಮಸ್ಯೆಯನ್ನು ನೋಡ್ತಾ ಹೋಗಿ. ಓಹ್, ಬಿಡಿಸ್ತೀರಾ ನೀವೇ? ಸ್ಟಾರ್ಟ್ ಮಾಡಿ ನೋಡೋಣ. ಸುಲಭವಾಗಿ ಬರಿಬೋದಲ್ವಾ? ಏನು ಬರೆಯೋಣ? ಮೊದಲನೇ ಅಂತ LHS ತೊಗೊಂಡಿದ್ದೀವಿ. 1 ಬೈ ಟ್ಯಾನ್ ಸ್ಕ್ವಾಡನ್ನು ಕಾಟ್ ಸ್ಕ್ವಾಡೇ ಬರೆದಿದ್ದೀವಿ. 1 ಬೈ ಕಾಟ್ ಸ್ಕ್ವಾಡನ್ನು ಟ್ಯಾನ್ ಸ್ಕ್ವಾಡ್ ಬರೆದಿದ್ದೀವಿ. ಇದಕ್ಕೆ ಸೂತ್ರ ಕೊಸೆಕ್ ಸ್ಕ್ವಾಡ್, ಇದಕ್ಕೆ ಸೂತ್ರ ಸೀಕೆಂಡ್ ಸ್ಕ್ವಾಡ್. ಸೊ 1 ಬೈ ಸೈನ್ ಸ್ಕ್ವಾಡೇ ಇಂಟು 1 ಬೈ ಕಾಸ್ ಸ್ಕ್ವಾಡೇ ಆಯಿತು. ಆನಂತರ ಏನು ಬರೆಯೋದು? ಇದನ್ನು ಹಾಗೆ ಬರೆದು ಇದಕ್ಕೆ ನಾವು 1 ಮೈನಸ್ ಸೈನ್ ಸ್ಕ್ವಾಡೇ ಬರಿತಾ ಇದ್ದೀವಿ. ಸರಿನಾ? ಈಗ ಛೇದವನ್ನು ನಾವು ಗುಣಿಸಿದರೆ 1 ಇಂಟು 1 1 ಸೈನ್ ಸ್ಕ್ವಾಡೆ ಇಂಟು 1 ಸೈನ್ ಸ್ಕ್ವಾಡೆ ಇಂಟು ಸೈನ್ ಸ್ಕ್ವಾಡೆ ಸೈನ್ ಟು ದಿ ಪವರ್ ಆಫ್ 4. RHS ಬಂತಲ್ವಾ? ಈಸ್ ಈಕ್ವಲ್ ಟು RHS ಅಂತ ತಾವು ಬರ್ಕೋಬೇಕು. ನೋಡಿ, ಬಿಡಿಸ್ತಕ್ಕಂಥ ಹಂತಗಳನ್ನು ಸ್ಪಷ್ಟವಾಗಿ ಗಮನಿಸಿ. ಅಂದರೆ ನಾವು ನಿತ್ಯ ಸಮೀಕರಣಗಳ ಆಧಾರಿತ ತ್ರಿಕೋನಮಿತಿಯ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಸಂದರ್ಭದಲ್ಲಿ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗಮನಿಸಿ. ಗಮನಿಸಿದ ನಂತರ ನಿಮಗೆ ಇರ್ತಕ್ಕಂತಹ ಏನು ಸೂತ್ರಗಳ ಮತ್ತು ಕೆಲವು ಅಂಶಗಳ ಆಧಾರವನ್ನು ಇಟ್ಟುಕೊಂಡು ನಿಧಾನವಾಗಿ ಆಲೋಚನೆ ಮಾಡಿ ಬಿಡಿಸ್ತಾ ಹೋಗಿ ಉತ್ತರಗಳು ತುಂಬ ಸುಲಭವಾಗಿ ಬರೀತವೆ. RHS ಬಂತು ಅನಿಸುತ್ತೆ. ಹಾಗೆ ಮುಂದೆ ಒಂದು ಸಮಸ್ಯೆಯನ್ನು ನೋಡಿ. ಈ ಸಮಸ್ಯೆನ ನೀವೇ ಟ್ರೈ ಮಾಡ್ತಾ ಹೋಗಿ. ನಾನಿಲ್ಲಿ ಕೇವಲ ಹಂತಗಳನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ. ಬರೆದಿದ್ದೀರಾ? ಸೊ ಸೈನ್ ಬೈ ಕಾಸ್ ರೂಪದಲ್ಲಿ ಬರೆದಿದ್ದೀರಿ ಅಂದ್ಕೊಳ್ತೀನಿ. ಗಮನಿಸ್ತಾ ಹೋಗಿ. ಆಮೇಲೆ ಏನು ಮಾಡ್ತೀವಿ? ಛೇದದಲ್ಲಿ ಲಸಾವನ್ನು ತೆಗೆದುಕೊಂಡಿದ್ದೀವಿ, ಅಂಶವನ್ನು ಹಾಗೆ ಬರೆದಿದ್ದೀವಿ. ಆಮೇಲೆ ಏನು ಮಾಡ್ತಾ ಇದ್ದೀವಿ? ಛೇದದ ವೃತ್ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ದೇರ್ಫೋರ್ ಇದು ಸೈನ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಆಯಿತು. ಗುಣಾಕಾರ ಮಾಡಿದರೆ ಸೈನ್ ಇಂಟು ಸೈನ್ ಸ್ಕ್ವಾಡೇ ಆಯಿತು. ಕಾಸ್ ಜೊತೆಗೆ ಛೇದವನ್ನು ಬರೆದಿದ್ದೀವಿ. ಹಾಗೆ ಈ ಪದಕ್ಕೂ ಈ ಥರ ಬರೆದಿದ್ದೀವಿ. ಸರಿನಾ ಮಕ್ಕಳೇ? ಇದರ ನಂತರ ನೋಡಿ, ನಮಗೀಗ ಗೊತ್ತಿದೆ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಟೀಟಾ ಇತ್ತು, ಇಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಇತ್ತು. ಹಾಗಾಗಿ ಮೈನಸ್ಸನ್ನು ಸಾಮಾನ್ಯ ತೆಗೆದಿದ್ದಕ್ಕೆ ಅದು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಆಯಿತು. ಛೇದದಲ್ಲಿ ಇರ್ತಕ್ಕಂಥ ಈ ಎರಡು ಪದಗಳು ಒಂದೇ ಆಯಿತು, ಬಟ್ ಸೈನ್ ಟೀಟಾ ಕಾಸ್ ಟೀಟಾ ಚೇಂಜ್ ಆಯಿತು. ಏನು ಮಾಡೋದು ಸರ್? ಲಸ ತಗೊಳ್ಳಿ. ಛೇದವನ್ನು ಹಾಗೆ ಬರಿತೀವಿ, ಬಟ್ ಇಲ್ಲಿ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಗುಣಿಸಿ ಈ ಕಾಸ್ ಟೀಟಾನ ಇದ್ರ ಜೊತೆಗೆ ಈ ಸೈನ್ ಟೀಟಾನ ಇದ್ರ ಜೊತೆ ಗುಣಿಸಿದ್ರೆ ಇದು ಬಂತು. ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರವನ್ನು ಅಳವಡಿಸಿದ್ರೆ ಗೊತ್ತಿದೆ ನಿಮಗೆ. ಎ ಮೈನಸ್ ಬಿ ಇಂಟು ಎ ಸ್ಕ್ವಾರ್ ಪ್ಲಸ್ ಬಿ ಸ್ಕ್ವಾರ್ ಪ್ಲಸ್ ಎ ಬಿ. ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು. ಸೊ ಸೈನ್ ಸ್ಕ್ವಾಡ್ ಪ್ಲಸ್ ಕಾಸ್ ಸ್ಕ್ವಾಡ್ ಬೆಲೆ 1. ಹಾಗೆ ಉಳಿದಿದ್ದು ಬರೆದಿದ್ದೀವಿ. ಈಗ ಏನು ಮಾಡ್ತೀರಿ? ನೆಕ್ಸ್ಟು 1 ಬೈ ಛೇದ ಪ್ಲಸ್ ಸೆಕೆಂಡ್ ಬೈ ಛೇದ ಬರೆದು ಸಂಕ್ಷೇಪಿಸಿ ನಮಗೇನು ಬಂತು ಇಲ್ಲಿ ಅಂದರೆ ಇದ್ರ ಬೆಲೆ 1 ಬರ್ತಾ ಇದೆ. ಇದು 1 ಬೈ ಕಾಸ್ 1 ಬೈ ಸೈನ್ ಆಯಿತು. ಸೊ ಫೈನಲಿ ಸೀಕೆಂಡ್ ಟೀಟಾ ಇಂಟು ಕೊಸೆಕ್ ಟೀಟಾ ಪ್ಲಸ್ 1. ಸೊ ನಮಗೆ RHS ಬಂತು. ಸೊ ಈ ಥರದಲ್ಲಿ ನೋಡಿ, ಬಿಡಿಸ್ತಾ ಹೊರಟ್ರೆ ನಿಮಗೆ ಸ್ಪಷ್ಟವಾದ ಐಡಿಯಾಗಳು, ಆಲೋಚನೆಗಳು ಬರ್ತಾ ಹೋಗ್ತವೆ. ಮಕ್ಕಳೇ, ಈ ಕೊನೆಯದಾಗಿ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ. ಈ ಸಮಸ್ಯೆನ ಬರ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡಿ ನೋಡೋಣ. LHSನ್ನು ತೆಗೆದುಕೊಳ್ಳೋಣವಾ? ಆಮೇಲೆ ಏನು ಮಾಡ್ತೀವಿ? ಅಂಶದಲ್ಲಿ ಸೈನ್ ಟೀಟಾ ಕಾಮನ್ ಇದೆ, ಛೇದದಲ್ಲಿ ಕಾಸ್ ಟೀಟಾ ಕಾಮನ್ ಇದೆ ಅಲ್ವಾ? ಉಳಿದಿರೋ ಅಂಶಗಳನ್ನು ಬರೆದಿದ್ದೀವಿ. ಗಮನ ಇಟ್ಟು ನೋಡಿ. ಅದರ ನಂತರ ಏನು ಬರೀತೀರಿ? ಇಲ್ಲಿ ಗಮನಿಸಬೇಕು. 1ಕ್ಕೆ ಬೆಲೆನ ಹಾಕ್ತಾ ಇದ್ದೀವಿ ನಾವು, ಕಾಸ್ ಸ್ಕ್ವಾರ್ ಟೀಟಾ ಪ್ಲಸ್ ಸೈನ್ ಸ್ಕ್ವಾರ್ ಟೀಟಾ. ಹಾಗೆ 1ಕ್ಕೂ ಇಲ್ಲಿ ಹಾಕ್ತಾ ಇದ್ದೀವಿ, ಬಟ್ ಇದನ್ನು ಬ್ರ್ಯಾಕೆಟ್ನಲ್ಲಿ ಬರೆದಿದ್ದೀನಿ ನಾನು.
ಅರ್ಥ ಮಾಡ್ಕೊಳ್ಳಿ. ಒಂದರ ಬೆಲೆನ ಆದೇಶಿಸಿ ಮಾಡುವ ಒಂದು ಸಮಸ್ಯೆಯನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಆಯಿತಾ? ಇದರ ನೆಕ್ಸ್ಟ್ ಏನಾಯಿತು ನೋಡ್ತಾ ಹೋಗಿ. ಇಲ್ಲಿ ಬರಿತೀನಿ ನಾನು. ಸೈನ್ ಟೀಟಾ ಹಾಗೇ ಇದೆ. ಇಲ್ಲಿ ನೆಕ್ಸ್ಟು ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಸೈನ್ ಸ್ಕ್ವೇರ್ ಟೀಟಾ. ಇದನ್ನು ಬಿಡಿಸಿದರೆ ನಮಗೆ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಬರುತ್ತೆ. ಕಾರಣ 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಕಾಸ್ ಸ್ಕ್ವೇರ್ ಟೀಟಾ ಸೈನ್ ಸ್ಕ್ವೇರ್ ಟೀಟಾನ ಹಾಗೆ ಬರಿತೀವಿ. ಈಗ ಇವು ಎರಡು ಕ್ಯಾನ್ಸಲ್ ಆಯಿತು. ಉತ್ತರ ಏನು ಬಂತು ನಮಗೆ? ಸೈನ್ ಬೈ ಕಾಸ್ ಬಂತು. ಸೈನ್ ಬೈ ಕಾಸ್ ಬೆಲೆ ಎಷ್ಟು? ಟ್ಯಾನ್ ಟೀಟಾ. ದೇರ್ಫೋರ್ ಏನು ಬಂತು? RHS ಬಂತು. ಬಂತಲ್ವ ಮಕ್ಕಳೇ? ಸುಲಭ ಇದೆನಾ? ಹೀಗೇ ನಾವು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ಬೋದು. ಇಲ್ಲಿ ಕೊನೆಯದಾಗಿ ಇನ್ನೊಂದು ಸಮ್ಮನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ. LHS ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ನೋಡಿ ಏನು ಮಾಡ್ತೀರಿ? ಸೂತ್ರವನ್ನು ಹಾಕಿ ಮೊದಲನೆಯ ಅಂಶವನ್ನು ವಿಸ್ತರಿಸಿ ಸೈನ್ ಸ್ಕ್ವಾಡ್ ಎ ಪ್ಲಸ್ ಕೊಸೆಕ್ ಸ್ಕ್ವಾಡ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸೆಕೆ. ಎರಡನೇದಕ್ಕೂ ಅದೇ ಥರ ಹಾಕಿ. ನಮಗೆ ಗೊತ್ತಿದೆ ಸೈನ್ ಎ ಇಂಟು ಕೊಸೆಕೆ ಬೆಲೆ 1, ಕಾಸ್ ಎ ಇಂಟು ಸೆಕೆಂಡ್ ಎ ಬೆಲೆ 1 ಆಯಿತು ಅಲ್ವಾ? ಅದು ಆದ ನಂತರ ನೋಡಿ ಇಲ್ಲಿ ಬರೆದಿದ್ವಿ ನಾವು ಸೈನ್ ಸ್ಕ್ವಾಡ್ ಎ ಹಾಗೆ ಇದೆ, ಕಾಸ್ ಸ್ಕ್ವಾಡ್ ಎನ ಜೋಡಿ ಮಾಡಿದ್ದೀವಿ. ಕೊಸೆಕ್ ಸ್ಕ್ವಾಡ್ ಎ ಸೀಕೆಂಡ್ ಸ್ಕ್ವೇರ್ನ ಜೋಡಿ ಮಾಡಿ 2 ಸೈನ್ ಎ ಕೊಸೆಕನ್ನು 1 ಬೈ ಸೈನ್, 2 ಕಾಸ್ ಎ ಸೀಕೆಂಟನ್ನು 1 ಬೈ ಕಾಸ್ ಬರೆದಿದ್ದೀವಿ ಅಲ್ವಾ? ಇಲ್ಲೇನಾಯಿತು? ನೋಡಿ ಸೈನ್ ಸ್ಕ್ವಾಡ್ ಎ ಪ್ಲಸ್ ಕಾಸ್ ಸ್ಕ್ವಾಡ್ ಎ 1 ಆಯಿತು. ನೆಕ್ಸ್ಟು ಕಾಟ್ ಸ್ಕ್ವಾಡ್ ಎ ಪ್ಲಸ್ 1 ಕೊಸೆಕ್ ಸ್ಕ್ವಾಡ್ಗೆ ಸೂತ್ರ ಬರೆದಿದ್ದೀವಿ. ನೋಡ್ತಾ ಹೋಗಿಲ್ಲ. ಸೈನ್ ಸ್ಕ್ವಾಡ್ ಎ ಪ್ಲಸ್ ಕಾಸ್ ಸ್ಕ್ವಾಡ್ ಎ 1 ಆಯಿತು. ಕೊಸೆಕ್ ಸ್ಕ್ವಾಡನ್ನು 1 ಪ್ಲಸ್ ಕಾಟ್ ಸ್ಕ್ವಾಡ್ ಬರೆದಿದ್ದೀವಿ. ಸೀಕೆಂಡ್ ಸ್ಕ್ವಾಡನ್ನು 1 ಪ್ಲಸ್ ಟ್ಯಾನ್ ಸ್ಕ್ವಾಡ್ ಬರೆದಿದ್ದೀವಿ. ಅಲ್ಲಿ ಸೈನ್ ಸೈನ್ ಕ್ಯಾನ್ಸಲ್ ಆಯಿತು, ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು. ನಮಗೆ 2 ಪ್ಲಸ್ 2 ಉಳಿತು. ಈ ಹಂತವನ್ನು ಇನ್ನೊಂದು ಸಲ ಹೇಳ್ತೀನಿ. ಇಲ್ಲಿಂದ ಗಮನಿಸ್ತಾ ಹೋಗಿ. ಏನು ಬರೀತೀರಿ? ಮೊದಲ ಎರಡಿದೆಯಲ್ಲ ಸೈನ್ ಸ್ಕ್ವಾಡ್ ಎ ಪ್ಲಸ್ ಕಾಸ್ ಸ್ಕ್ವಾಡ್ ಎ ಬೆಲೆ ಎಷ್ಟು? 1. ಕೊಸೆಕ್ ಸ್ಕ್ವಾಡನ್ನು ಏನು ಬರಿಬೋದು ನಾವು? ನೋಡಿ ನಮಗೆ ಕಾಟ್ ಬೇಕು, ಟ್ಯಾನ್ ಬೇಕು. ಅದಕ್ಕೆ ಏನು ಮಾಡ್ತೀನಿ ನಾನು? ಕೊಸೆಕ್ ಸ್ಕ್ವಾಡನ್ನು 1 ಪ್ಲಸ್ ಕಾಟ್ ಸ್ಕ್ವಾಡ್, ಸೀಕೆಂಡ್ ಸ್ಕ್ವಾಡನ್ನು 1 ಪ್ಲಸ್ ಟ್ಯಾನ್ ಸ್ಕ್ವಾಡ್ ಬರಿತೀನಿ. ಅಲ್ಲಿ ಸೈನ್ ಸೈನ್ ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು, 2 ಪ್ಲಸ್ 2 ಉಳಿತು. ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ 7 ಪ್ಲಸ್ ಕಾಟ್ ಸ್ಕ್ವಾಡ್ ಎ ಪ್ಲಸ್ ಟ್ಯಾನ್ ಸ್ಕ್ವಾಡ್ ಎ ಆಯಿತು. ಏನು ಬಂತು ನಮಗೆ? ಉತ್ತರ ಬಂತು ಅಲ್ವಾ? ಉತ್ತರ ಬಂತಲ್ವಾ ಮಕ್ಕಳೇ? ವೆರಿ ಗುಡ್ ಮಕ್ಕಳೇ. ನೋಡಿ ಇಲ್ಲೊಂದು ಸಮಸ್ಯೆ ಇದೆ, ಇದನ್ನು ಸುಮ್ಮನೆ ಗಮನಿಸಿ. ಅಂದರೆ ನಾವು ನಿತ್ಯ ಸಮೀಕರಣಕ್ಕೆ ಅನ್ವಯಿಸ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ತುಂಬ ಡಿಫ್ರೆಂಟಾಗಿ ಆಲೋಚನೆ ಮಾಡಿ ತಾವುಗಳು ಬಿಡಿಸ್ತಾ ಹೋಗಿ. ಸೊ ಈ ಒಟ್ಟು ಅಧ್ಯಾಯದಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಅಂದರೆ ವಿಶೇಷವಾಗಿ ನಾವು ಈ ಪೂರ್ತಿ ಚಾಪ್ಟರ್ ತೆಗೆದುಕೊಂಡ್ರೆ ಇರೋದೇ 4 ಅಂಶ: ತ್ರಿಕೋನಮಿತಿಯ ಅನುಪಾತ, ನಿರ್ದಿಷ್ಟ ಕೋನಗಳು, ಪೂರಕ ಕೋನಗಳು, ಕೊನೆಯದು ನಿತ್ಯ ಸಮೀಕರಣಗಳು ಅಲ್ವಾ? ಹಾಗೇನೇ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಹಾಗೆ ನಿಮಗೆ ಈ 11.4ರಲ್ಲಿ ಹಲವಾರು ಸಮಸ್ಯೆಗಳಿವೆ. ಅವುಗಳನ್ನು ಬಿಡಿಸ್ತಾ ಹೋಗಿ. ನೀವು ಬಿಡಿಸ್ಬೇಕಾದ್ರೆ ನಿಮಗೆ ಸಮಸ್ಯೆಗಳು ಬರ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಶಿಕ್ಷಕರ ಸಹಕಾರವನ್ನು ಪಡ್ಕೊಳ್ಳಿ. ಬಿಡಿಸಿ ಉತ್ತರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬದಲಾಯಿಸ್ತಾ ಹೋಗಿ. ನಿಮಗೆ ಬೇಕಾಗ್ತಕ್ಕಂತಹ ಮೂಲ ಬೆಲೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ಒಂದು ಸಮಸ್ಯೆನ ವಿಭಿನ್ನವಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನನೂ ಪಡ್ತೀರಿ ಅಂತ ನಾನು ಭಾವಿಸ್ತಾ ಮಕ್ಕಳೇ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೀನಿ. ಮಕ್ಕಳೇ, ಈ ಒಟ್ಟು 6 ಅವಧಿಯಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಅನ್ವಯಿಸ್ತಕ್ಕಂಥ ಹಲವಾರು ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಈ ಅಧ್ಯಾಯವನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದನೂ ಸಹ ಇದು ನಿಮಗೆ ಪ್ರಮುಖ ಅನಿಸುತ್ತೆ. ಮುಂದಿನ ದಿನಗಳಲ್ಲಿಯೂ ಸಹ ಈ ಪಾಠವನ್ನು ನಾವು ಮೂಲ ಅಧ್ಯಾಯ ಅಂತ ಪರಿಗಣನೆ ಮಾಡ್ತೀವಿ ಮಕ್ಕಳೇ. ಧನ್ಯವಾದಗಳು.